Watch Mahabharata by Vyasa on Info at Honode. So ಹಾಗಾಗಿ we are explorators, we find our own answers, we don't want somebody to give answers. ಅದಕ್ಕೋಸ್ಕರ ಮೊನೋಟನಸ್ ಮೆಕೆಲೆ ಪಾಠ ಮತ್ತೆ ಕ್ಲಾಸ್ ರೂಮ್ ಸಿಸ್ಟಮ್ ಆಗ್ತಿಲ್ಲ ನಮ್ಮ ಮಕ್ಕಳಿಗೆ. ವೈ ಡು ಯು ಥಿಂಕ್ ಕೆರಿಯರ್ ಇಸ್ ಬಿಕಮಿಂಗ್ ಎ ನೈಟ್ ಮೇರ್ ಫಾರ್ ಟುಡೇಸ್? ನಾವೇನು ಮಾಡ್ತೀವಿ, ಜನರೇಷನ್ನ ಬೈಬಿಡ್ತೀವಿ. ಮಹಾಭಾರತದಲ್ಲಿ ಜನ್ಸಿಗಳಿಗೆ ಅಂತಾನೆ, ಓಕೆ, ಐ ಆಮ್ ನಾಟ್ ಟ್ಯಾಗಿಂಗ್ ಎನಿಬಡಿ ಆಸ್ ಜನ್ಸೀಸ್ ಬಿಕಾಸ್ ದೇ ಆರ್ ರಿಕ್ವೈರ್ಡ್, ದೇ ಆರ್ ಗುಡ್ ಬ್ಯಾಕ್ಟೀರಿಯಾಸ್, ವಿ ಡೋಂಟ್ ನೋ ಟು ಯೂಸ್ ದೆಮ್. ಯಾ ದೇ ಕ್ಲೀನ್ ಅವರ್ ಗಟ್. ಆದರೆ ಒಂದು ಮನುಷ್ಯ ಈ ಮಹಾಭಾರತ ಅನ್ನೋ ಜ್ಞಾನ ಇಲ್ಲದೆ ಆ ಮರಗಳ ಹತ್ರ ನಿಂತಾಗ ಮಾಯೆ ಆವರಿಸುತ್ತೆ. ಬಿದ್ದೋಗಿರೋ ಮರ ಸುಂದರವಾಗಿ ಕಾಣಿಸುತ್ತೆ, ಅಲ್ಲಿ ಹೋಗಿ ನೆರಳು ತಗೋತಾರಂತೆ. ಭಗವಂತ ಇಲ್ಲೇ ಸೈಡಲ್ಲಿ ನಿಂತಿರ್ತಾನೆ, ಕಾಣಲ್ಲ ನಮಗೆ ಮಾಯೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಮೊದಲಿಂದ ಪ್ರತಿಯೊಂದು ಪಾತ್ರಗಳ ಪರಿಚಯ ಮಾಡ್ಕೋತಾ ಇದ್ವಿ. ಈಗ 2 ಕ್ಯಾರೆಕ್ಟರ್ ಬರುತ್ತೆ. ಒಂದು ಜನಮೇಜಯನ್ನ ಪ್ರೇರೇಪಿಸುವಂತ ಉದ್ದಂಕ, ಈ ಸರ್ಪಯಾಗ ಮಾಡು, ಸರ್ಪಗಳೆಲ್ಲ ಸತ್ತು ಹೋಗ್ಲಿ ಅಂತ. ಇನ್ನೊಂದ್ ಕಡೆ ಇಲ್ಲ ಇಲ್ಲಿಗೆ ನಿಲ್ಬೇಕು, ವೇಷ ಕೊನೆ ಆಗ್ಲಿ ಅನ್ನುವಂತ ಆಸ್ತಿಕರು. ಇವರೆಲ್ಲ ಯಾರು, ಹೇಗೆ ಪಾತ್ರಗಳ ಪರಿಚಯ ಆಗುತ್ತೆ, ಅದನ್ನೊಂದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಇವತ್ತು. ನನಗೆ ತಿಳಿದ ಮಟ್ಟಿಗೆ ನಮ್ಮ ವೈಶಂಪಾಯನರು ಬಿಟ್ರೆ ಅಂತ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದವರು ಇಲ್ಲ. ಸೊ ನೀವು ಇದನ್ನ ನೈಜ ಕತೆ, ಇದು ಟ್ರೂ ಸ್ಟೋರಿ, ಮೈಥಾಲಜಿ ಏನಾದರೂ ತಿಳ್ಕೊಳ್ಳಿ, ಒಂದು ಮನುಷ್ಯನ ಕಾಗ್ನಿಟಿವ್ಗೆ ಮೀರಿದ್ದಿ ಕಲ್ಪನೆಗಳು. ಸೊ ಅದರಲ್ಲೂ ಇದು ಕಲ್ಪನೆ ಅಲ್ಲ ಅಂದರೆ ಮಾತ್ರ ನಮ್ಮ ಪ್ರತಿ ಜೀವನಕ್ಕೂ ಬೇಕಾದ ಸಂಗತಿಗಳು ತಿಳಿಯುತ್ತೆ. ಇವಾಗ ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋಗಿ ಅದರಲ್ಲಿ ನಿಮ್ಗೆ ಪ್ರೇರಣೆ ಕೊಡೋರು ಇರ್ತಾರೆ, ಸ್ಟಾಪ್ ಮಾಡೋರು ಇರ್ತಾರೆ. ಅದ್ರ ಮಧ್ಯದಲ್ಲಿ ಈ ಧರ್ಮನ ಹುಡ್ಕೊಂಡು ಹೋಗೋ ಅಂತ ಪ್ರಯಾಣನೇ ಮಹಾಭಾರತ. ಅದ್ರಲ್ಲಿ ಇನ್ನೊಂದು ಏನಾಗುತ್ತೆ ಮ್ಯಾಮ್, ಹಾಳಾಗ್ಲಿ ಅಂತ ಪ್ರೇರೇಪಣೆ ಮಾಡೋರು ಜಾಸ್ತಿ, ಇಲ್ಲ ನಿಲ್ಸೋರು. ಕರೆಕ್ಟ್. ಸೊ ಇವಾಗ ಇವತ್ತಿನ ಪರಿಸ್ಥಿತಿ ಅಂದ್ರೆ ಇವತ್ತಿನ ಒಂದು ಎಪಿಸೋಡ್, ಇನ್ನು ಮುಂದೆ ಬರುವ ಎಪಿಸೋಡ್ಸ್ ಅಲ್ಲೂ ಅಷ್ಟೇ, ಮಹಾಭಾರತ ಅನ್ನೋ ಒಂದು ದೊಡ್ಡ ನಾಟಕಕ್ಕೆ ಸ್ಟೇಜು ಮತ್ತೆ ಬ್ಯಾಕ್ಗ್ರೌಂಡ್ ಹೇಗೆ ಸೆಟ್ ಆಯ್ತು ಅಂತ. ಸೊ ನಾವು ಮಹಾಭಾರತ ಅಂದಿದ ತಕ್ಷಣ ಶಾಂತನುವಿಂದ ಶುರು ಮಾಡ್ಬಿಡ್ತೀವಿ. ಬಟ್ ಅದಕ್ಕೆ ಬೇಕಾದಷ್ಟು ಪಾತ್ರಗಳು ಬಂದು ಹೋಗಿದೆ, ಹಲವಾರು ಶಾಪಗಳು ಜಗತ್ ಕಲ್ಯಾಣಕ್ಕೆ ಕಾರಣ ಆಗಿದೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಸ್ಲೋಲಿ ಮಾಡೋಣ. ನಾನು ಯಥಾಶಕ್ತಿ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ. ನನಗೆ ಈ ಹ್ಯೂಮನ್ ಬ್ರೈನಿಗೆ ಎಷ್ಟು ತಾಕತ್ತಿದೆಯೋ, ದೇವ್ರು ಎಷ್ಟು ಪ್ರೇರಣೆ ಕೊಡ್ತಾನೋ ಅದ್ರ ಪ್ರಕಾರ ನಾವು ನಡೆಸ್ಕೊಂಡು ಹೋಗೋಣ. ಬಟ್ ಯು ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಬಿಕಾಸ್ ಇದು ಒಂದು ಡಾಕ್ಯುಮೆಂಟೇಷನ್ ಆಫ್ ಮಹಾಭಾರತ. ಸೊ ಮುಂದೆ ನಮ್ಮ ಕನ್ನಡದ ಕಂದಮ್ಮಗಳಿರ್ಬೋದು, ಅವರು ಕೂತ್ಕೊಂಡು ಇದು ನಮ್ಮ ಭಾರತ, ಇದರಲ್ಲಿ ಅದೆಲ್ಲ ನಡೀತಾ ಅಂತ ಕೇಳಿಸ್ಕೊಳ್ಳೋದ್ರಲ್ಲಿ ಬಹಳ ನಿಮ್ಮ ಪಾತ್ರ ದೊಡ್ಡದಾಗುತ್ತೆ. ನನಗೆ ಇದೊಂದು ತುಂಬಾ ಆಶ್ಚರ್ಯ ಅನ್ನಿಸ್ತು ಮ್ಯಾಮ್. ಲೋಕ ಕಲ್ಯಾಣಕ್ಕೆ ಶಾಪಗಳಾಯ್ತು ಅಂತ ಹೇಳಿದ್ರಲ್ಲ, ಒಂದು ಎಕ್ಸಾಂಪಲ್ ಏನಾದ್ರು ಕೊಟ್ಟು ಮಾಡ್ಬೋದಾ? ಇವತ್ತಿನ ಪೂರ್ತಿ ಎಪಿಸೋಡ್ ಅದ್ರ ಮೇಲೆ ನಿಂತಿದೆ. ಇನ್ನು 3 ಪರ್ವಗಳು ನಾವೇನ್ ಮಾತಾಡ್ತೀವಿ, ಪುಷ್ಯ ಪರ್ವ, ಪುಲೋಮ ಪರ್ವ, ಇದೆಲ್ಲ ಇದ್ರ ಬಗ್ಗೆನೇ ಇದೆ. ಇವಾಗ ನಾವು ಶುರು ಮಾಡೋದಾದ್ರೆ, ಜನಮೇಜಯ ಇವಾಗ ರಾಜಪುರೋಹಿತರನ್ನ ಹುಡ್ಕೊಂಡು ಹೊರಟ, ಸರ್ಪಯಾಗನ ನಿಲ್ಲಿಸಿದ್ರು. ಈತಂಗೆ ರಾಜಪುರೋಹಿತರು ಯಾಕೆ ಬೇಕು ಅನಿಸ್ತು ಅಂದ್ರೆ, ವ್ಯಾಸರು ಹೇಳಿದ್ರು, ನೋಡಪ್ಪ, ನಿನ್ನ ಪರೀಕ್ಷಿತನವರೆಗೂ ಧೌಮ್ಯರಿದ್ರು, ಅವರೇ ರಾಜಪುರೋಹಿತರು. ಯಾಕೆ ನಿನ್ನ ತಮ್ಮಂದ್ರಿಗೆ ಶಾಪಗಳಾಯ್ತು 3 ಜನಕ್ಕೆ ಅಂತಂದ್ರೆ, ನಿಮಗೆ ಒಂದು ಮಾರ್ಗದರ್ಶನ ಇಲ್ಲ, ಯಾವ ಗುರುಗಳು ಇಲ್ಲ ನಿಮಗೆ. ಸೊ ನಾವು ಈ ಕಾಲದ ಭಾಷೆ ಆದರೆ ಮೆಂಟರಿಂಗ್ ಅಂತ ಕರಿತೀವಿ, ಮೆಂಟರ್ಸ್ ಇರಬೇಕು, ಆಮೇಲೆ ಲೈಫ್ ಕೋಚ್ ಇರಬೇಕು ಅಂತೀವಿ. ಸೊ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ರಾಜ್ಯ ನಡೆಸಬೇಕಾದ್ರೆ ಪಕ್ಕದಲ್ಲೇ ರಾಜಪುರೋಹಿತರು ಇರೋರು. ಸೊ ಅವ್ರು ಏನು ಮಾಡ್ತಾ ಇದ್ರು, 4 ಅಂಶಗಳನ್ನು ಭದ್ರವಾಗಿ ಹಿಡಿದಿಟ್ಕೊಂಡಿರೋರು. ಒಂದು, ಪ್ಲಾನೆಟರಿ ಪೊಸಿಷನ್ಸ್. ಯಾಕಂದರೆ ನಮ್ಮ ಕಾಸ್ಮಿಕ್ ರಿಲೇಶನ್ಶಿಪ್, ಪ್ರತಿ ಮನುಷ್ಯನಲ್ಲೂ 9 ಥರ ಎನರ್ಜಿ ಇರುತ್ತೆ, ಅದನ್ನು ಪ್ಲಾನೆಟ್ಸ್ ಅಂತ ಕರಿತೀವಿ. ಈ ಎನರ್ಜಿನ ಚಾನಲೈಸ್ ಮಾಡಿದಾಗಲೇ ಲೀಡರ್ಶಿಪ್ ಮೇಲೆ ಬರೋದು. ಓಕೆ, ಒಂದ್ಸರ್ತಿ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಸೊ ನಮ್ಮಲ್ಲಿರುವಂಥ ಎನರ್ಜಿನ ನಾವು ಪ್ಲಾನೆಟ್ಸ್ ಅಂತ ಕರಿತೀವಿ. ನಮ್ಮಲ್ಲಿರೋ ಎನರ್ಜಿ, ಆಚೆ ಕಡೆ ಇರೋ ಎನರ್ಜಿ ಬೇರೆ ಬೇರೆ ಅಲ್ಲ. ಓಕೆ, ಯೂನಿವರ್ಸಲ್ ಎನರ್ಜಿ. ಹೌದು.
ಸೊ ಏನಾಗುತ್ತೆ, ಈ 9 ಥರ ಎನರ್ಜಿ ಏನಿರುತ್ತೆ ನಮ್ಮಲ್ಲಿ ಅದು ಕರೆಕ್ಟಾಗಿ ಚಾನಲೈಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾತಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕೋತೀವಿ, ದಿಸ್ ಸೂಟ್ಸ್ ದಿಸ್ ಸ್ಯಾರಿ. ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋತೀವಿ, ದಿಸ್ ಸೂಟ್ಸ್ ದಿಸ್ ಸ್ಯಾರಿ. ಒಂದು ಬಟ್ಟೆ ಹಾಕೊಳ್ಳೋಕ್ಕೆ ನಾವು ಕಾಂಟ್ರಾಸ್ಟ್ ಯೋಚನೆ ಮಾಡ್ತೀವಿ, ಅದರಲ್ಲಿರೋ ಕಲರ್ ವೇರಿಯೇಷನ್ಸ್ ಎಲ್ಲ ಯೋಚನೆ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಹರಿತಾ ಇರೋ ಎನರ್ಜಿನೂ ಈ ಯೂನಿವರ್ಸಲ್ ಎನರ್ಜಿ ಆಗೋ ಪ್ರಯತ್ನ ಪಡುತ್ತೆ. ಪ್ರತಿ ಸಲ ನೀವು ಉಸಿರು ಬಿಟ್ಟಾಗ್ಲೂ ನೀವು ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಆರ್ ಸೆಂಡಿಂಗ್ ಟು ಕಾಸ್ಮಿಕ್ ವರ್ಲ್ಡ್. ಬೇರೆ ಎಲ್ಲಿಂದ ಎನರ್ಜಿ ಕಾಂಟ್ ಬಿ ಕ್ರಿಯೇಟೆಡ್, ಇಟ್ ಕಾಂಟ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಮಿಟೆಡ್. ಆ್ಯಂಡ್ ಟ್ರಾನ್ಸ್ಮಿಷನ್, ಕಂಟಿನ್ಯೂಯಸ್ ಟ್ರಾನ್ಸ್ಮಿಷನ್ ಅಲ್ಲಿ ಇರೋವಂಥದ್ದೇ ನಮ್ಮ ಪರ್ಪಸ್ ಆಫ್ ಲೈಫ್. ಸೊ ಅದರಲ್ಲಿ ನಾವು 9 ಥರ ಎನರ್ಜೀಸ್ ಇರುತ್ತೆ. ಒಂದು ಮೂಮೆಂಟ್ ಇರ್ಬೋದು, ಒಂದು ಬುದ್ಧಿ ಇರ್ಬೋದು, ಒಂದು ನಾವು ನರ್ಚರ್ ಮಾಡುವಂಥದ್ದು, ನಮ್ಮ ಅನ್ನಮಯ ಕೋಶ ನರ್ಚರ್ ಮಾಡೋದು, ಪ್ರಾಣಮಯ ಕೋಶನ, ನಮ್ಮ ಇಮೋಷನಲ್ ಎನರ್ಜಿ ನರ್ಚರ್ ಮಾಡೋದು, ಅದನ್ನೆಲ್ಲ ಸೂರ್ಯ, ಚಂದ್ರ, ಬೃಹಸ್ಪತಿ, ಬುಧ ಈ ಥರ ಎಲ್ಲ ಕರ್ಕೊಂಡು ಹೋಗ್ತೀವಿ. ಒಬ್ಬ ಮನುಷ್ಯ ಪೀಸ್ಫುಲ್ ಆಗಿ ಬದುಕಬೇಕು ಅಂದರೆ ಇದಷ್ಟು ಎನರ್ಜೀಸ್ ಆರ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ಒಂದೊಂದ್ಸಲಿ ನಾವು ಹುಟ್ಟಿದ್ದು ಗಳಿಗೆ ನಾವು ವಿ ಆರ್ ಬಾರ್ನ್ ವಿತ್ ಸರ್ಟನ್ ಕೋರ್ ಎನರ್ಜೀಸ್. ಇವಾಗ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇರ್ತೀರಾ, ನಿಮಗೆ ಗೊತ್ತಿರುತ್ತೆ, ಅಮ್ಮ ಮ್ಯಾಥ್ಸೇ ಮಾಡ್ಸಮ್ಮ ಅಂತ ಹೇಳ್ತಾರೆ, ಲ್ಯಾಂಗ್ವೇಜ್ ಮೇಡಮ್ ಅವರು ಅಂತ. ಯಾಕೆ? ಶಿ ಈಸ್ ಬಾರ್ನ್ ವಿತ್ ದಟ್ ಪರ್ಟಿಕ್ಯುಲರ್ ಕೋರ್ ಇಂಟೆಲಿಜೆನ್ಸ್. ಓಕೆ, ಅದೇ ಥರ ಈ 9 ಎನರ್ಜಿನಲ್ಲಿ ನಾವು ಹುಟ್ಟಿರೋ ಗಳಿಗೆ ಮೇಲೆ ಈ ಕಾಸ್ಮಿಕ್ ರಿಯಾಕ್ಷನ್ ನಮ್ಮ ಮೇಲಾಗಿ ಕೆಲವು ಕೋರ್ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಕೆಲವು ಎನರ್ಜೀಸು ಸ್ವಲ್ಪ ವೀಕರ್ ಸೈಡಲ್ಲಿರುತ್ತೆ. ಅದನ್ನು ಹೇಗೆ ಒಬ್ಬ ರಾಜ ಆದವನು, ಲೀಡರ್ಸ್ ನೀಡ್ ಆಲ್ ಕೈಂಡ್ಸ್ ಆಫ್ ಎನರ್ಜಿ. ದೇ ನೀಡ್ ಟು ಮೂವ್, ದೇ ನೀಡ್ ಟು ಬಿ ಮೊಬೈಲ್, ದೇ ನೀಡ್ ಟು ಹಿಯರ್, ದೇ ನೀಡ್ ಟು ವರ್ಕ್, ಆ್ಯಕ್ಟ್, ಸೋ ಮೆನಿ ಥಿಂಗ್ಸ್. ಸೊ ಇದಕ್ಕೆ ರಾಜಪುರೋಹಿತರು ಪ್ಲಾನಿಟರಿ ಪೊಸಿಷನ್ಸು ಇವ್ರು ಹುಟ್ಟದಾಗಿದ್ದ ಆ ಗಳಿಗೆ ನೋಡಿಕೊಂಡು ಮುಂಬರುವ ಒಂದು ಚಾಲೆಂಜಸ್ನ ಪ್ರಿಪೇರ್ ಮಾಡಿ ಒಬ್ಬ ರಾಜನ ತಯಾರಿ ಮಾಡಿ. ಸೊ ಈ ಥರ ಮಾಡ್ಕೊಂಡು ಬಂದವರೇ ಧೌಮ್ಯರು. 3 ತಲೆಮಾರು ಇದ್ರು ಧೌಮ್ಯರು. ಕುರುಕ್ಷೇತ್ರ ನಡೆದು 36 ವರ್ಷ ಇದ್ರು. ಈ ಧೌಮ್ಯರು ಯಾರಪ್ಪ ಅಂದರೆ ದೇವಲರ ಮಗ. ಈ ಗೋತ್ರದಲ್ಲಿ ಹೇಳ್ತಾರೆ, ದೇವಲ ಅನ್ನೋದು ಗೋತ್ರದಲ್ಲೂ ಒಂದು ಋಷಿಗಳ ಹೆಸರು ಬರುತ್ತೆ. ಈ ದೇವಲ ಯಾರಪ್ಪ ಅಂದ್ರೆ ನಮ್ ಗಜೇಂದ್ರ ಮೋಕ್ಷ ಅನ್ನೋ ಒಳ್ಳೆ ಕತೆ ಕೊಟ್ಟವರು. ಓಕೆ, ಸೊ ಈ ಅಂಥ ಪುಣ್ಯಾತ್ಮನ ಹೊಟ್ಟೆಗೆ ಹುಟ್ಟಿದವರು ಧೌಮ್ಯರು. ಸೊ ಈ ಧೌಮ್ಯರಿಗೆ 3 ಜನ ಶಿಷ್ಯಂತರಿರ್ತಾರೆ, ವೇದ, ಉಪಮನ್ಯು, ಅರುಣಿ ಅಂತ. ಈ ವೇದ ಯಾರಪ್ಪ ಅಂದ್ರೆ ನಮ್ಮ ಉದ್ದನಕನ ಗುರುಗಳು. ಅಲ್ಲಿ ಹೋಗುತ್ತೆ ಕತೆ ಇವಾಗ. ಸೊ ಉದ್ದಂಕ, ಇನ್ನೊಂದ್ಸಲಿ ನಾನು ಸಮರೈಸ್ ಮಾಡಬೇಕು ಅಂದ್ರೆ, ಉದ್ದಂಕ ಇಸ್ ಸಂಬಡಿ ಜನಮೇಜಯನ ಪ್ರೇರೇಪಿಸ್ತವನು, ನೀನು ಸರ್ಪಯಾಗ ಮಾಡು. ನಾನು ಚಿಕ್ಕದಾಗಿ ಲಾಸ್ಟ್ ಟೈಮ್ ಒಂದು ಕ್ಲೂ ಕೊಟ್ಟಿದ್ದೆ, ತಕ್ಷಕಂದು ಕಥೆನಲ್ಲಿ ಕರ್ಣಕುಂಡಲ ತಗೊಂಡು ಹೋಗ್ತಾನೆ ತಕ್ಷಕ ಅಂತ. ಸೊ ಈ ಉದ್ದಂಕನ ಕಥೆನ ವ್ಯಾಸರು ಇಲ್ಲಿ ಎಲಾಬ್ರೇಟ್ ಮಾಡ್ತಾರೆ, ಯಾಕಂದ್ರೆ ಅದಕ್ಕೊಂದು ರೀಸನ್ ಇದೆ. ಯಾಕಂದ್ರೆ ನೀವು ಕೇಳಿದ 2 ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕು ಅಂದ್ರೆ ಐ ಹ್ಯಾವ್ ಟು ಎಲಾಬ್ರೇಟ್ ದಿಸ್. ಇಲ್ಲಿ ಮಹಾಭಾರತ ಸ್ಟೇಜ್ ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಮಾಡೋ ಜಾಗನ ಸೃಷ್ಟಿ ಮಾಡೋ ಅಂತ ಒಂದು ಎಪಿಸೋಡ್. ಇಲ್ಲಿ ವೇದರ ಹತ್ರ ಉದ್ದಂಕ ಕಲಿತಿರ್ತಾನೆ. ಉದ್ದಂಕ ಬ್ರಹ್ಮಚರ್ಯನ 100% ಪಾಲಿಸ್ತಾ ಇರ್ತಾನೆ. ಏನು ಬ್ರಹ್ಮಚರ್ಯ ಪಾಲಿಸೋದು ಅಂತಂದ್ರೆ, ಎಷ್ಟು ಕಟ್ನಿಟ್ಟು ಹಿಂದಿನ ಕಾಲದಲ್ಲಿ ಇದ್ರೆ ದರ್ಪಣ ಶಾಸ್ತ್ರ ಅಂತ ಮಾಡೋರು. ಅಂದ್ರೆ ನಿಂದು ಓದೆಲ್ಲ ಮುಗಿದ್ಮೇಲೆ ನೀ ಕನ್ನಡಿ ನೋಡೋದು. ಅಲ್ಲಿವರೆಗೂ ನೀನ್ ಹೆಂಗಿದ್ಯಾ ಅಂತಾನೆ ನಿಂಗೆ ಗೊತ್ತಿಲ್ಲ. ನಿನ್ ತಂದೆ ತಾಯಿ ಮನೆಯಲ್ಲಿ ಇದ್ದಾಗ ನೀನ್ ನೋಡಿರೋ ಕನ್ನಡಿ ಇಸ್ ಲಾಸ್ಟ್. ಗುರುಕುಲದಲ್ಲಿ ಕನ್ನಡಿ ಇಲ್ಲ. ಓದಭ್ಯಾಸ ಎಲ್ಲ ಆದ್ಮೇಲೆ ದರ್ಪಣ ಶಾಸ್ತ್ರ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಎಣ್ಣೆ ಇಟ್ಟು ಎಣ್ಣೆನಲ್ಲಿ ಮುಖ ತೋರಿಸೋರು. ನೋಡಪ್ಪ, ದಿಸ್ ಇಸ್ ಹೌ ಯು ಲುಕ್ ನಾವ್ ಅಂತ. ಅಂದ್ರೆ ಇಲ್ಲಿ ವಾಟ್ ದಿಸ್ ದ ಹೋಲ್ ಥಿಂಗ್ ಇಸ್ ಟ್ರೈಂಗ್ ಟು ಟೆಲ್ ಅಂದ್ರೆ, ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಫೋಕಸ್ ಇರಬೇಕು. ಸೊ ನಿನ್ನ ಬಾಡಿ ಮೇಲಿರೋ ವ್ಯಾಮೋಹ ಇರ್ಬೋದು, ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಅವಾಗ ಏನಾಗುತ್ತೆ, ತಂದೆ ತಾಯಿಗಳಿಗೆ ಇದು ಕಾಡತ್ತೆ, ಅಯ್ಯೋ ನನ್ನ ಮಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನನ್ನ ಮಗಳು ಫೋಕಸ್ ಇಲ್ಲ ಅನ್ನೋದು. ಸೊ ಗುರುಕುಲದಲ್ಲಿ ಅವರು ಏಜ್ನ ತಲೆಯಲ್ಲಿ ಇಟ್ಕೊಂಡಿದ್ರು, ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ತಲೆನಲ್ಲಿ ಇಟ್ಕೊಂಡಿದ್ರು, ಪ್ರಕೃತಿನ ಇನ್ವಾಲ್ವ್ ಮಾಡೋರು, ಆಮೇಲಿಂದ ಗಿಡಮೂಲಿಕೆಗಳನ್ನೆಲ್ಲ ಇಟ್ಕೊಂಡು ಪೇಂಟ್ ಮಾಡೋರು, ಸೊ ದಟ್ ಅರೋಮಾ ಬ್ರೀತ್ ಮಾಡೋರು. ಸೊ ಇಟ್ ವಾಸ್ ಅನ್ ಆಲ್ಟರ್ನೇಟಿವ್ ಥೆರಪಿ ಅಂಡ್ ಹೋಲಿಸ್ಟಿಕ್ ಹೀಲಿಂಗ್ ಫಾರ್ ಚಿಲ್ಡ್ರನ್ ಟು ಬಿ ರೇಸ್ಡ್ ಇನ್ ಅ ವೆರಿ ಮೆಥಡಾಲಜಿಕಲ್ ವೇ. ಸೊ ಆ ಥರ ಬೆಳೆದಿರ್ತಕ್ಕಂಥ ಉದ್ದಂಕ
ತುಂಬಾನೇ ತೇಜಸ್ವಿಯಾಗಿರ್ತಾನೆ. ಅವ್ನ ಮುಂದೆ ಒಂದು ಕ್ವಾಲಿಟಿ ಏನಪ್ಪಾ ಅಂದ್ರೆ ಮುಂಗೋಪ, ಕಾಲಕೋಪ ಅಂತ ಕರೀತಾರೆ, ಅಕಾಲ ಕೋಪ ಅಂತ ಕರೀತಾರೆ. ಕಾಲಕ್ಕೆ ಕೋಪ ಬರಲೇಬೇಕಂತೆ. ಓಕೆ, ಕೋಪ ಇಲ್ಲ ಅಂದ್ರೆ ಚಾಲೆಂಜಸ್ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಕಾಲಕೋಪಕ್ಕೆ ನಾನು ಯಾರ್ದು ತಗೋತೀನಿ, ಕೃಷ್ಣ. ಭೀಷ್ಮ ಅಷ್ಟೊಂದು ರಿಜಿಡ್ ಆದಾಗ ಆ ರಥದಲ್ಲಿರೋ ಚಕ್ರನೇ ಎತ್ ನಿಂತ, ಶಸ್ತ್ರ ತೊಡಲ್ಲ ಅಂದ್ರೆ ಏನು, ಬಾ ನೋಡೋಣ ಅಂತ. ಅದು ಕಾಲಕೋಪ. ಅಕಾಲ ಕೋಪ ಅನ್ನೋದು ಉದ್ದಂಕಂಗಿತ್ತು. ಅಂದ್ರೆ ಯಾರಿದ್ದಾರೆ, ಯಾರಿಗೆ ನಾನು ಶಪಿಸ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ತನ್ನ ಕೋಪನ ಎನರ್ಜಿಯಾಗಿ ಪರಿವರ್ತನೆ ಮಾಡೋದು. ದೂರ್ವಾಸರು ಇಸ್ ಅ ಎಕ್ಸಲೆಂಟ್ ಎಕ್ಸಾಂಪಲ್. ಸೊ ಉದ್ದಂಕಂಗೆ ವಿದ್ಯಾಭ್ಯಾಸ ಮುಗಿಯುತ್ತೆ, ವೇದರು ಹೇಳ್ತಾರೆ ಇನ್ನು ನೀನು ಹೊರಡೋ ಸಮಯ ಬಂತು, ಬಟ್ ಯಾವತ್ತಿದ್ರೂ ನೀನು ಕೋಪ ಅನ್ನೋದನ್ನ ಒಂಚೂರು, ಅದೊಂದೇ ನಿನ್ನಲ್ಲಿ ರಾಂಗ್ ಕ್ವಾಲಿಟಿ, ಅದೊಂಚೂರು ನೀನು ನೋಡಬೇಕು ಅಂತ ಹೇಳ್ತಾರೆ, ಆಶೀರ್ವಾದ ಮಾಡ್ತಾರೆ.